ಎಲ್ಲರಿಗೂ ನಮಸ್ಕಾರ. ಪೌಷ್ಟಿಕ ಆಗರ ನುಗ್ಗೆಕಾಯಿ ಸೊಪ್ಪಿನ ಪುಡಿ. ಕೃಷಿ ಲಾಭದಾಯಕ ಎನಿಸಿಕೊಳ್ಳಬೇಕಾದರೆ ರೈತನ ತಾಳ್ಮೆ ಮತ್ತು ಪ್ರಕೃತಿಯ ಒಲುಮೆ ಬೇಕು. ತಾಳ್ಮೆಯ ರೈತನಿಗೆ ಪ್ರಕೃತಿ ಕೈ ಹಿಡಿದರೂ ಬೆಲೆ ಕುಸಿತದ ಪ್ರಭಾವ ಅನ್ನದಾತನ ಮಾನಸಿಕ ಮತ್ತು ಆರ್ಥಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಒಂದೇ ಬೆಳೆಗೆ ಸೀಮಿತವಾಗದೆ ಬಹು ಬೆಳೆಗಳತ್ತ ರೈತ ಮುಖ ಮಾಡಿದ್ದಾನೆ. ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ರೈತರಿಗೆ ವರದಾಯಕವೂ ಆಗಬಹುದು. ಇಂದಿನ ಜಾಗತಿಕ ತಾಪಮಾನ ಮತ್ತು ಯುದ್ಧಗಳಿಂದ ರೈತ ಸಂಕಷ್ಟದಲ್ಲಿ ಇರುವುದಂತೂ ಸುಳ್ಳಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಸ್ವತಃ ಮಾರುಕಟ್ಟೆ ರೂಪಿಸಿಕೊಳ್ಳಬೇಕಾಗಿದೆ. ಆ ಮಾರುಕಟ್ಟೆಗೆ ಸಾರ್ವಜನಿಕರು ಸ್ಪಂದಿಸಿದಾಗ ಮಾತ್ರ ರೈತನ ಕೃಷಿಗೆ ಬೆಳಕು ಮೂಡಬಹುದು ಮತ್ತು ಕೃಷಿಯನ್ನು ಜೀವಂತವಾಗಿಸಬಹುದು. ಈ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಮಾದರಿಯಾಗಲು ಹೊರಟಿದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕ ಸಮುದ್ರದ ರೈತ ಶ್ರೀಯುತ ಎಸ್ ಮೇಘರಾಜ್ ರವರು. ಅಕಾಲಿಕ ಮಳೆ ಇಲ್ಲವೇ ಬರಗಾಲದ ಜೊತೆಗೆ ಪ್ರಕೃತಿಯ ವೈರುಧ್ಯ ಮತ್ತು ಕೃಷಿ ಕಾರ್ಮಿಕರ ತೊಂದರೆಯಿಂದ ಕೈತುತ್ತು ಬಾಯಿಗೆ ಬಾರದಂತೆ ಕೃಷಿಯಲ್ಲಿ ಕಷ್ಟವನ್ನು ಅನುಭವಿಸಿದರು. ಕೆಲವೊಮ್ಮೆ ತೋಟದ ಬೆಳೆಗಳಿಗೆ ಹಾಕಿದ ಬಂಡವಾಳವೂ ಬಾರದೆ ಸಾಲದ ಸುಳಿಗೆ ಸಿಲುಕಿದರು. ವಿದ್ಯಾವಂತರೆಲ್ಲ ನಗರದತ್ತ ದಾಪುಗಾಲು ಇಡುತ್ತಿರುವಾಗ ಹಿರಿಯರ ನೆಲದಲ್ಲಿ ಬೆಳೆ ತೆಗೆಯಲೇಬೇಕೆಂದು ಪಣತೊಟ್ಟು ಹಳ್ಳಿಯಲ್ಲೇ ಇದ್ದು ಉಳುಮೆ ಮಾಡುವಲ್ಲಿ ನಿರತರಾಗಿದ್ದಾರೆ ಶ್ರೀಯುತ ಎಸ್ ಮೇಘರಾಜ್ ಮತ್ತು ಅವರ ಪತ್ನಿ ಶ್ರೀಮತಿ ನೇಹಾರವರು. ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣಾಂಶ, ಕ್ಯಾಲ್ಸಿಯಂ ಒಳಗೊಂಡ ಪೌಷ್ಟಿಕಾಂಶ ಹೊಂದಿದ ನುಗ್ಗೆಕಾಯಿ ಬೆಳೆಯನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದ ಮೇಘರಾಜ್ ರವರು ಇನ್ನೇನು ಮಾರುಕಟ್ಟೆಗೆ ನುಗ್ಗೆಕಾಯಿ ಕಳಿಸಬೇಕು ಎನ್ನುವಾಗ ಬೆಲೆ ಕುಸಿತ ಅವರಿಗೆ ತುಂಬಾ ಬೇಸರ ತರಿಸಿತು. ಪಾಲಿಗೆ ಬಂದದ್ದನ್ನು ಪಂಚಾಮೃತ ಎನ್ನುವಂತೆ ಇಲ್ಲ. ಏಕೆಂದರೆ ಮಾರುಕಟ್ಟೆಯಲ್ಲಿ ಸಿಕ್ಕ ಮೊತ್ತ ನುಗ್ಗೆಕಾಯಿ ಕಿತ್ತ ಕೃಷಿ ಕಾರ್ಮಿಕರಿಗೂ ಸಾಲಲಿಲ್ಲ. ಪೋಷಕಾಂಶಗಳ ಆಗರವಾದ ನುಗ್ಗೆಕಾಯಿ ರಕ್ತದೊತ್ತಡ ನಿಯಂತ್ರಣ, ಮಧುಮೇಹ ನಿರ್ವಹಣೆ, ಮೂಳೆಗಳ ಬಲವರ್ಧನೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅದ್ಭುತ ಆರೋಗ್ಯ ಪ್ರಯೋಜನ ಹೊಂದಿದ್ದರೂ ಮೇಘರಾಜ್ ಅವರ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಲಿಲ್ಲ. ಹೀಗಾಗಿ ಮೇಘರಾಜ್ ರವರು ತನ್ನ ಮಡದಿ ಶ್ರೀಮತಿ ನೇಹಾ ಮತ್ತು ಆಹಾರ ತಜ್ಞರು, ಗೃಹ ವಿಜ್ಞಾನದ ಪ್ರಾಧ್ಯಾಪಕರೊಂದಿಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಅದುವೇ ಸಾವಯವ ನುಗ್ಗೆಕಾಯಿ ಸೊಪ್ಪಿನ ಪುಡಿಯ ತಯಾರಿಕೆ ಮತ್ತು ಮಾರಾಟ. ಎಲೆ, ಹೂವು, ಕಾಯಿ ಹೀಗೆ ತನ್ನ ಪ್ರತಿ ಖಂಡದಲ್ಲೂ ಪೌಷ್ಟಿಕತೆಯಿಂದ ತುಂಬಿದ್ದ ನುಗ್ಗೆಕಾಯಿ ಸೊಪ್ಪಿನ ಪುಡಿಯನ್ನು ಮೊದಲ ಹಂತದಲ್ಲಿ 100 ಗ್ರಾಂ ಮತ್ತು 200 ಗ್ರಾಂ ಪ್ರಾರಂಭಿಸಿರುವ ಮೇಘರಾಜ್ ರವರು ಜನರ ಬೇಡಿಕೆ ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡುವ ಚಿಂತನೆ ಇದೆ ಎನ್ನುತ್ತಾರೆ. ಸಾವಯವ ಬಳಸಿ ಎಂದು ಹೇಳುವ ನಾವುಗಳು ಕಷ್ಟಪಟ್ಟು ಸಾವಯವ ನುಗ್ಗೆಕಾಯಿ ಸೊಪ್ಪಿನ ಪುಡಿ ತಯಾರಿಸಿರುವ ಶ್ರೀಯುತ ಮೇಘರಾಜ್ ಅವರ ಬಳಿ ನುಗ್ಗೆಕಾಯಿ ಸೊಪ್ಪಿನ ಪುಡಿ ಖರೀದಿಸಿ ಉತ್ತೇಜನ ನೀಡಲು ನಮ್ಮ ಎಸ್ಆರ್ ಪಬ್ಲಿಕ್ ನ್ಯೂಸ್ ವಿನಂತಿಸುತ್ತದೆ. ಮನೆಯಲ್ಲಿ ಮಾಡುವ ಸಾಂಬಾರ್, ಪಲ್ಯ, ಚಟ್ನಿಯಲ್ಲಿ ದಿನನಿತ್ಯ 1 ಸ್ಪೂನ್ ನುಗ್ಗೆಕಾಯಿ ಸೊಪ್ಪಿನ ಪುಡಿಯನ್ನು ಬಳಸುತ್ತಾ ಹೋದರೆ ಸೇವಿಸುವ ಆಹಾರದ ಮೂಲಕ ಮನೆಯಲ್ಲಿರುವ ಎಲ್ಲರ ಆರೋಗ್ಯದಲ್ಲೂ ಪೌಷ್ಟಿಕಾಂಶಗಳ ಆಗರ ದೊರಕಿದಂತೆ ಆಗುತ್ತದೆ.
ಮೇಘರಾಜ್ ಅವರನ್ನು ಸಂಪರ್ಕಿಸುವ ವಿಳಾಸ ಶ್ರೀ ಎಸ್ ಮೇಘರಾಜ್, ಅಂಕಸಮುದ್ರ, ಅಂಚೆ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಕರ್ನಾಟಕ ರಾಜ್ಯ. ದೂರವಾಣಿ ಸಂಖ್ಯೆ 9741925842. ಧನ್ಯವಾದಗಳು.